ಸರ್, ನಾನು UK ಇಂದ ಬಂದಿದ್ದೀನಿ. ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್. ಐ ಕಮ್ ಫ್ರಮ್ UK. ಐ ಬಿಲೀವ್ ದಿಸ್ ಟೆಂಪಲ್ ಇಸ್ ವರ್ಕಿಂಗ್ ಫಾರ್ ಮೀ, ಸೊ ಐ ಕಮ್ ಹಿಯರ್. ತೀರ್ಥಸ್ಥಾನ ಬಿಡಬೇಕಾದ್ರೆ ಮೈಯೆಲ್ಲ ವೈಬ್ರೇಷನ್ ಆಗುತ್ತೆ, ಒಂಥರ ದೇವಲೋಕದಲ್ಲಿ ಏನೋ ಇದಾದಂಗೆ ನಮಗೆ ಭಾವನೆ ಆಗುತ್ತೆ. ಈ ಶಿವನ ನೋಡೋಕ್ಕೆ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಸರ್. ಭಾರಿ ಒಳ್ಳೆಯದಾಗಿದೆ. ಜಾಬ್ಸ್ ಗೀಬ್ಸ್ ಎಲ್ಲ ಸಿಕ್ಕಿದೆ. ಇಲ್ಲಿ ಬಂದಾಗಿದ್ದು ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೆ ಎಲ್ಲ ಚೆನ್ನಾಗಿದೆ. ಪ್ರದೋಷ ಅಂದರೆ ಶಿವ ವಿಷವನ್ನು ಉಂಡಂಥ ಸಮಯ ಅಂತ. ನಾವು ಈ ದೇವಸ್ಥಾನಕ್ಕೆ ಬಂದಿದ್ಮೇಲೆ ನನಗೆ ಒಳ್ಳೆದಾಯಿತು. ಮದುವೆ ಸೆಟ್ ಆಯಿತು. ನಾಡಿ ಶಾಸ್ತ್ರ ಕೇಳಿದ್ವಿ, ಒಳ್ಳೆ ಹುಡುಗ ಸಿಗ್ತಾನೆ ಅಂದರು, ಸಿಕ್ಕಿದ್ರು ನಮಗೆ. ಸೊ ಇಲ್ಲಿಗೆ ಬರಬೇಕು ಅಂದರೆ ದೇವರ ಅನುಗ್ರಹ ಇರಲೇಬೇಕು. ಇದು ಒಂಥರ ಪವರ್ಫುಲ್ ದೇವಸ್ಥಾನ. ಕೆಲಸದ ವಿಷಯವಾಗಿರ್ಬೋದು ಅಥವಾ ಮದುವೆ ವಿಷಯವಾಗಿರ್ಬೋದು, ಏನೇ ಕೇಳ್ಕೊಂಡ್ರು ನೆರವೇರುತ್ತೆ. ದೇವರು ತುಂಬ ಪವರ್ಫುಲ್ ಆಗಿದೆ. ಅಂದ್ಕೊಂಡಿದ್ದಂತೆ 100% ನನ್ನ ಭರವಸೆ ಇದೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಕಷ್ಟಪಟ್ಕೊಂಡು ಬಂದರೆ ಸಾರ್ಥಕ ಇದೆ ಅಂತ ಮನಸ್ಸು ಅನ್ನಿಸ್ತಾ ಇದೆ. ಬಂದಿದ್ದೀವಿ. ನಂಬಿಕೆ ಬರುತ್ತೆ ಸರ್, ನಮ್ಮ ಕಷ್ಟ ತೀರುತ್ತೆ, ನಮ್ಮ ಮಕ್ಕಳು ಮರಿ ಎಲ್ಲ ಚೆನ್ನಾಗಿರ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಎಲ್ಲ ಮದುವೆ ಆಗುತ್ತೆ, ಮನೆ ಇಲ್ದಿರೋರಿಗೆ ಮನೆ ಆಗುತ್ತೆ, ಎಲ್ಲ ಸುಮಾರು ಎಲ್ಲ ಚೆನ್ನಾಗಿ ಒಳ್ಳೆ ಮಾತು ಹೇಳಿದ್ದಾರೆ. ನಮಗೆ ತೀರ್ಥಸ್ನಾನದಿಂದ ತುಂಬ ಪವರ್ಫುಲ್ ಇದೆ. ಈ ದೇವರು ತುಂಬ ಪವರ್ಫುಲ್ ಆಗಿದೆ. ಅಂದ್ಕೊಂಡಿದ್ದಂತೆ 100% ನನ್ನ ಭರವಸೆ ಇದೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಗಂತೂ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಬೇಕು. ತೀರ್ಥಸ್ಥಾನ ಬಿಡಬೇಕಾದ್ರೆ ಮೈಯೆಲ್ಲ ವೈಬ್ರೇಷನ್ ಆಗುತ್ತೆ, ಒಂಥರ ಎಲ್ಲೋ ದೇವಲೋಕದಲ್ಲಿ ಏನೋ ಇದಾದಂಗೆ ನಮಗೆ ಅದೇ ಥರ ಭಾವನೆ ಆಗುತ್ತೆ. ಮತ್ತು ಇಲ್ಲಿ ನಾನು ಇದು 7ನೇ ಸಲ ಬಂದಿರೋದು. ಒಂದೊಂದು ಇದರಲ್ಲೇ ಒಂದೊಂದು ಹಂತದಲ್ಲೇ ನಂಗೆ ಒಳ್ಳೇದಾಗ್ತಾ ಬರ್ತಾ ಇದೆ. ಮತ್ತು ನಾನು ಕೇಳ್ದಂಗೆ ಒಬ್ಬರು ಬಂದಿದ್ದರು, ಒಬ್ಬರು ತುಂಬ ಸಾಲ ಮಾಡ್ಕೊಂಡಿದ್ರಂತೆ. ಅವರು ಇಲ್ಲಿ ಬಂದು ಒಂದೇ ಸಲ ತೀರ್ಥಸ್ನಾನ ಮಾಡಿದ್ದಾರೆ. ನೆಕ್ಸ್ಟ್ ಕಾರ್ತಿಕ್ ಮಾಸದಲ್ಲಿ ಬಂದು ಅವರು ಇಲ್ಲಿ ಸಾವಿರಾರು ಜನಕ್ಕೆ ಊಟ ಹಾಕ್ಸಿದ್ರು. ಏನು ಅಂತ ಕೇಳಿದಕ್ಕೆ ಅವ್ರು ಒಂದೇ ಸಲ ನನಗೆಲ್ಲ ಅನುಕೂಲ ಆಯಿತು ಅಂತ ಹೇಳಿದ್ರು. ನಂಬಬೇಕು, ನನ್ನ ನಂಬಿಕೆ ಮುಖ್ಯ ಅಷ್ಟೇ. ಬಂದಿದೆ ಒಬ್ರಿಗೆ ಸಂತಾನ, ಇದಕ್ಕೋಸ್ಕರ ಅವ್ರಿಗೆ ಒಂದೇ ತೀರ್ಥಸ್ಥಾನಕ್ಕೆ ಅವ್ರಿಗೆ ಪಾಸಿಟಿವ್ ಬಂದಿದೆ. ಆ ಥರ ಆಗಿದೆ. ಮದುವೆ ಆಗದಿರೋರ್ಗೂ ಆಗಿದೆ, ಒಳ್ಳೇದಾಗ್ತಾ ಇದೆ. ದೇವರು ನಮ್ಮ ಇದನ್ನು ನೆರವೇರಿಸ್ತಾರೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ಇದು 4ನೇ ವಾರ ಪ್ರದೋಷ ಸ್ನಾನಕ್ಕೆ ಬಂದಿದ್ದೀನಿ ಸರ್. ನಮ್ಮ ಬ್ರದರ್ಗೆ ಕಂಕಣ ಕಟ್ಟಿಸಿದ್ದೀವಿ. ಅದು ಒಳ್ಳೆಯದು ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಬಂದಿದ್ದೀವಿ ಸರ್. ಎಲ್ಲರೂ ಹೇಳೋ ಪ್ರಕಾರ ಅವ್ರು ಅಂದ್ಕೊಂಡಿರೋದು 9 ಪ್ರದೋಷ ಇದನ್ನು ಮಾಡಬೇಕು, ಸ್ನಾನ ಮಾಡಿದ್ರೆ ಆಗುತ್ತೆ ಅಂತ. ಬಟ್ ಎಲ್ಲರೂ ಹೇಳಿರೋ ಪ್ರಕಾರ ಒಂದು 3-4 ಆಗೋಗಿದೆ. ಫಸ್ಟ್ ಟೈಮ್ ಬಂದಾಗ ಕೆಲವು ಹೆಂಗಸರನ್ನ ಮಾತಾಡಿಸಿದಾಗ ಗೊತ್ತಾಯಿತು. ಕೆಲವರು ಮಕ್ಕಳು ಮದುವೆ ವಿಷಯಕ್ಕೆ ಬಂದಿದ್ದಾರೆ, ಕೆಲಸದ ವಿಷಯಕ್ಕೆ ಬಂದಿದ್ದಾರೆ. ನಂಬಿಕೆಯಿಂದ ಬಂದರೆ ಆಗುತ್ತೆ. ದೇವರು ಇದಾನಲ್ವಾ ಸರ್, ಇಲ್ಲಿ ಆಲ್ಮೋಸ್ಟ್ ಒಂದು 4-5 ಟೈಮ್ಸ್ ಬಂದಿದ್ದೀನಿ. ಆ್ಯಂಡ್ ಇಲ್ಲೇ ಇರ್ತೀನಿ ಆ್ಯಕ್ಚುಲಿ. ಐ ಸ್ಟೇ ಹಿಯರ್. ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಕ್ ಯು ಫೀಲ್ ವೆರಿ ಬ್ಲೆಸ್ಡ್ ಸರ್. ತುಂಬ ಜನ ಆಗಿದೆ. ಮೈ ಮದರ್ ಪರ್ಸ್ನಲಿ ಕಮ್ಸ್ ಟು ದ ಟೆಂಪಲ್. ಸೊ ತುಂಬ ಚೆನ್ನಾಗಿ ಆಗುತ್ತೆ ಸರ್. ಐ ಫೀಲ್ ದ ಪ್ರೆಸೆನ್ಸ್ ಇಸ್ ದೇರ್. ಸೊ 100% ಬರ್ಬೋದು. ವಾಟ್ ಎವರ್ ದೇ ಪ್ರೇ ಇಟ್ ವಿಲ್ ಹ್ಯಾಪನ್. ನಡೆಯುತ್ತೆ. ಚೆನ್ನಾಗಿ ಹೇಳ್ತಾರೆ. 3 months ಒಳಗಡೆ ಆಗಿಬಿಡುತ್ತೆ. ನಮಗೆ ಏನಾದರೂ ನಾವು ಬೇಡ್ಕೊಂಡ್ರೆ ಆಗುತ್ತೆ. ನಾವು ತೀರ್ಥ ಸ್ನಾನ ಮಾಡಿಸ್ಕೊಂಡಿದ್ವಿ, ಎಲ್ಲ ಮಾಡಿದ್ವಿ. ಇದು ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ. ಇದು ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ರಥಸಪ್ತಮಿಯ ದಿನ ನವಪಾಷಾಣ ನಿರ್ಮಿತವಾದಂತಹ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ ಆಗಿರುವಂಥದ್ದಾಗಿರುತ್ತೆ. ಪ್ರದೋಷ ಅಂದರೆ ಪಾಪಗಳ ಪರಿಹಾರ ಅಂತ ಹೇಳಿ ಯಾರೇ ಸಾನ್ನಿಧ್ಯಕ್ಕೆ ಬಂದು ಭಗವಂತನಿಗೆ ಅಭಿಷೇಕ ಆಗಿರುವಂಥ ತೀರ್ಥದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ವಿವಾಹ ಸಂಬಂಧಪಟ್ಟಂಥ ಎಲ್ಲ ದೋಷಗಳಿಂದ ಪರಿಹಾರವನ್ನು ಹೊಂದುವಂಥದ್ದಾಗ್ತಾರೆ. ಅದಾದ ಮೇಲೆ ಅವರಿಗೆ ಖಂಡಿತವಾಗ್ಲೂ ಭಗವಂತನ ಬಳಿ ಅರ್ಧನಾರೀಶ್ವರ ಅಭಿಷೇಕ ಆಗುವಂಥದ್ದಾಗತ್ತೆ. ಆ ಅಭಿಷೇಕದಲ್ಲಿಟ್ಟಂಥ ಕಂಕಣಗಳನ್ನು ಯಾರಿಗೆ ಮದುವೆಯಾಗಿಲ್ಲ ಅಂಥವರ ಬಲಗೈಗೆ ಕಟ್ಟಲಾಗುತ್ತೆ. ಅವರಿಗೆ ಖಂಡಿತವಾಗ್ಲೂ 9 ಪ್ರದೋಷದ ಒಳಗಡೆ ಈ ಸಾನ್ನಿಧ್ಯಕ್ಕೆ ಬಂದರೆ ಮದುವೆ ಆಗುವಂಥದ್ದಾಗತ್ತೆ. ಅಥವಾ 9 ಪ್ರದೋಷದಲ್ಲಿ ಆಗದಿದ್ದಂಥ ಪಕ್ಷದಲ್ಲಿ 5 ವಾರಗಳ ಕಾಲ ಇಲ್ಲಿ ಬಂದು ರಾಹುಕಾಲದಲ್ಲಿ ಬೆಲ್ಲದ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಮದುವೆಯಾಗುವಂಥ ಅನುಗ್ರಹಗಳು ಪ್ರಾಪ್ತವಾಗತ್ತೆ ಅಂತ ಹೇಳಿ ಸ್ವಾಮಿಗೆ ಅನ್ನಾಭಿಷೇಕ ಆಗುತ್ತೆ. ಆ ಅನ್ನದ ಪ್ರಸಾದವನ್ನು ಯಾರು ಮಕ್ಕಳಿಲ್ಲ ಅಂತಹ ಭಕ್ತಾದಿಗಳು ಆ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ಅವರಿಗೆ ಸಂತಾನ ಭಾಗ್ಯದ ಅನುಗ್ರಹಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಸಾಕ್ಷಾತ್ ಪರಮೇಶ್ವರ ನೆಲೆಸಿರ್ತಕ್ಕಂಥ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಆಗಿರೋದ್ರಿಂದ ಯಾವುದೇ ಕೃತಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ಅಥವಾ ಕೃತಜನ್ಮದಲ್ಲಿ ಬಂದಿರತಕ್ಕಂಥ ಯಾವುದೇ ಶಾಪಗಳಿದ್ರೂ ನಿವಾರಣೆ ಆಗುವಂಥದ್ದಾಗತ್ತೆ. ಈ ಕ್ಷೇತ್ರ ಬಂದು ಅಟ್ಟೂರು ಗ್ರಾಮ, ಯಲಹಂಕ, ಬೆಂಗಳೂರು. ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಆಗಿರೋದ್ರಿಂದ ನೀವು ಗೂಗಲಲ್ಲಿ ಲೊಕೇಶನ್ ಹಾಕಿದ್ರೆ ಸಿಗುತ್ತೆ, ಅಥವಾ ಸಾನ್ನಿಧ್ಯದ ಒಂದು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಮಾಹಿತಿ ವಿಚಾರವಾಗಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಲೊಕೇಶನ್ನು, ಸಾನ್ನಿಧ್ಯದ ವಿಳಾಸ ಎರಡನ್ನೂ ಸಹ ನಿಮಗೆ ಸಂದೇಶದ ಮೂಲಕ ಕಳಿಸುವಂಥದ್ದಾಗತ್ತೆ.
ಮಧ್ಯಾಹ್ನ 2:30ವರೆಗೂ ಸಹ ಜ್ಯೋತಿಷ್ಯ ಇರುವಂಥದ್ದಾಗುತ್ತೆ. ಈ 3 ದಿವಸದಲ್ಲಿ ಯಾರೇ ಭಕ್ತಾದಿಗಳು ಅವರ ಭವಿಷ್ಯೋತ್ತರವನ್ನು ತಿಳ್ಕೊಳ್ಬೇಕು ಅಂದರೆ ಸಾನ್ನಿಧ್ಯಕ್ಕೆ ಬರೋದ್ರಿಂದ ಅವರಿಗೆ ನಾಡಿ ಜ್ಯೋತಿಷ್ಯನ ತಿಳಿಸುವಂಥದ್ದಾಗುತ್ತೆ.